ನನ್ನ ಹೆಸರು ಪ್ರಾಣೇಶ್ ಅಂತ. ಇವತ್ತು ನಂದು ಡೇ ಒನ್ನಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ನಿಮಗೆ ಇವತ್ತು ನಂದು ಸ್ಟಾರ್ಟಿಂಗ್ ಡೇ. ನಂದು ಬ್ಲಾಗಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ವಿಡಿಯೋ ನೋಡಿರಿ. ಹಲೋ ಫ್ರೆಂಡ್ಸ್, ಇವತ್ತು ನಾನು 4 ಗಂಟೆಗೆ ಎದ್ದಿದ್ದೇನೆ. ಕೈಯನ್ನು ಉಜ್ಜಿ ಮುಖಕ್ಕೆಲ್ಲ ಇಟ್ಕೊಳ್ಳಿ. ಸ್ವಲ್ಪ ಬಿಸಿ ಅನ್ನಿಸುತ್ತದೆ. ಈ ಚಳಿಗಾಲದಲ್ಲಿ ನೀವು ಏನು ಮಾಡುತ್ತೀರಿ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಎದ್ದಿದ್ದೇನೆ. ಇವಾಗ ನಾನು ಮುಖ ತೊಗೊಳಕ್ಕೆ ಎದ್ದೇಳುತ್ತಿದ್ದೇನೆ. ನಿದ್ದೆ ಭಾಳ ಬರ್ತಿದೆ, ಆದರೂ ನಾವು ಇದನ್ನು ಬಿಡಬಾರ್ದಲ್ಲ, ಅದ್ರ ಸಲುವಾಗಿ ನಾವು ಮುಖ ತೊಗೊತಿದ್ದೀವಿ. ಮುಖ ತೊಗೊಂಡಿದ್ದಾದಮೇಲೆ ನೆಕ್ಸ್ಟು ಮುಖ ಚೆನ್ನಾಗಿ ತೊಗೊಳ್ಳಿ, ತಣ್ಣೀರಿಂದ ತೊಗೊಳ್ಳಿ. ಅದರಿಂದ ನಿಮಗೆ ನಿಮ್ಮ ಮೈಂಡು ಶಾರ್ಪ್ ಆಗಿರುತ್ತೆ. ಆದ ಕಾರಣ ಅದಕ್ಕೆ ತಣ್ಣೀರಿಂದ ತೊಗೊಳ್ಳಿ. ಮತ್ತು ನೀವು ಇದರಿಂದ ತೊಗೊಳೋದ್ರಿಂದ ನಿಮ್ಮ ಮೈಂಡು ಫಾಸ್ಟಾಗಿ ಓಡುತ್ತೆ, ಆದ ಕಾರಣ ಆಗುತ್ತದೆ. ಮುಖವನ್ನು ಚೆನ್ನಾಗಿ ತೊಗೊಳ್ಳಿ. ಅದಾದಮೇಲೆ ನಾವು ಹೊರಗೆ ಬರುತ್ತಿದ್ದೇವೆ. ನಾವು ನಮ್ಮ ಮುಖವನ್ನು ತಮ್ಮ ಟವಲಿನಿಂದ ಒರೆಸ್ಕೊಂಡಾದಮೇಲೆ ನಾವು ಚೆನ್ನಾಗಿ ಮುಖವನ್ನು ಒರೆಸಿಕೊಂಡಾದಮೇಲೆ ನಾವು ಮುಂದುವರೆಯೋಣ. ಮುಂದಕ್ಕೆ ನೋಡಿ, ಎಷ್ಟು ಥಂಡಿ ಇದೆ, ಎಷ್ಟು ನನ್ನ ಕಣ್ಣುಗಳನ್ನು ಕೆಂಪು ಆಗಿಬಿಟ್ಟಿದೆ. ಎಷ್ಟು ಥಂಡಿ ಇದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಅದು ಆದ ಕಾರಣ ನೀವು ಇದು ಮಾಡಬೇಕಾಗ್ತದೆ. ನೋಡಿ, ವಿಚಾರ ಮಾಡಿ ನೀವು ಇದನ್ನು ಮಾಡಬಹುದು. ನೋಡಿ, ಈಗ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಪಯಣವನ್ನು. ಮುಖಕ್ಕೆಲ್ಲ ತೊಗೊಂಡಾದ್ಮೇಲೆ ನಾವು ನಮ್ಮ ಸ್ವೆಟರನ್ನು ಹಾಕೊಂಡಾದ ಮೇಲೆ ನಾವು ಸೀದಾ ಎದ್ದೇಳೋಣ. ಎದ್ದಾದ ಮೇಲೆ ನಾವು ನಮ್ಮ ದಿನಾಚರಣೆ ಕಾರ್ಯಗಳನ್ನು ಮುಗಿಸಿ ನಾವು ಸ್ವಲ್ಪ ಎಕ್ಸಸೈಸನ್ನು ಮಾಡೋಕ್ಕೆ ಹೊರಟಿದ್ದೇವೆ. ನೀವು ಇದನ್ನು ಮಾಡಬೇಕು. ಫಸ್ಟ್ ನಾವು ನೀರನ್ನು ಗ್ಯಾಸಿನ ಮೇಲೆ ಕಾಯಿಸಿ 15 ಸೆಕೆಂಡ್ ಕಾಲ ಕಾಯಿಸಿರಿ. ಕಾಯಿಸಿದಾದ ಮೇಲೆ ತಾವು ಪದ್ಮಾಸನದಲ್ಲಿ ಕೂತ್ಕೊಂಡು ನೀವು ನೀರನ್ನು ಕುಡಿಯಿರಿ. ನೀರನ್ನು ಕುಡಿಯಿರಿ. ಅದು ಆ ಆಸನದಲ್ಲೇ ಕೂತ್ಕೊಳ್ಳಿ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತದೆ ಹಾಗೂ ನಿಮ್ಮ ಹೊಟ್ಟೆ ನೋವು ಕೂಡ ಬರುವುದಿಲ್ಲ. ಇದಾದ ಮೇಲೆ ನೀವು ಎದ್ದೇಳಿ, ನೀವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ಹ್ಯಾಂಡ್ ರೊಟೇಟನ್ನು ಮಾಡಿರಿ. ಹ್ಯಾಂಡ್ ರೊಟೇಟ್ ಮಾಡ್ತಾಯಿರಿ. ಹ್ಯಾಂಡ್ ರೊಟೇಟೆಡ್ 2 ಕೈಯಲ್ಲ ಮಾಡ್ತಾಯಿರಿ. ಗೋಣು ಇದನ್ನು ಮಾಡಿ. ಆಮೇಲೆ ಈಗ ಕೈಯನ್ನು ಬಲಗೈಯನ್ನು ನೀವು ಶುರು ಮಾಡಿರಿ. ಕೈಯನ್ನು ಎಷ್ಟು ಸಲ ಮಾಡಿರ್ತೀರಿ ಅಷ್ಟು ಸಲ ನಿಮಗೆ ಒಳ್ಳೆಯದು. ನೆಕ್ಸ್ಟ್ ಇದಾದ ಮೇಲೆ ನೀವು ಎಡಗೈಯನ್ನು ಬಳಸಿರಿ. ಇದನ್ನು ಬಳಸಿದಾದ್ಮೇಲೆ ನಿಮ್ಮ ಭುಜಗಳನ್ನು ಈ ರೀತಿಯಾಗಿ ಮಾಡಿದರೆ ನಿಮ್ಮ ಬೆನ್ನು ನೋವು ಇರುವುದಿಲ್ಲ. ನೋಡಿ, ಇದನ್ನು ಮಾಡಿರಿ ಹಾಗೂ ಇದನ್ನು ಪಾಲಿಸಿರಿ ಅಂತ ಹೇಳುತ್ತಿದ್ದೇನೆ ನಾನು. ನೆಕ್ಸ್ಟು ಇದನ್ನು ದಿನನಿತ್ಯ ಮಾಡಬೇಕಾಗುತ್ತದೆ. ನೀವು ಇದನ್ನು ಮಾಡಿದಾದ ಮೇಲೆ ತಮ್ಮ ಕೈಗಳನ್ನು ಹಿಂಗೆ ಮಾಡಿ ಗೋಣುಗಳನ್ನು ಮಾಡಿ ಕೈಗಳನ್ನು ಹಿಂಗೆ ಚಟ್ಟನಿಸಿರಿ. ಕೈ ಹಿಡ್ಕೊಂಡಿರ್ತವೆ ಮುಂಜಾನೆ 4 ಗಂಟೆಗೆ. ನೀವು ಇದನ್ನು ಮಾಡಿದರೆ ಚಲೋ ಆಗುತ್ತದೆ. ನೆಕ್ಸ್ಟ್ ನಮ್ಮದು ಪುಷಪ್ನ ಟೈಮ್ ಆಗಿದೆ. ಪುಷಪ್ ನೀವು ಬಿಗಿನರ್ಸ್ ಅಂದರೆ 10 ಸಲ ಪುಷಪ್ ಮಾಡಿ.
2 ನಾನು ನೋಡಿ ಎಷ್ಟು ಕಷ್ಟವಾಗುತ್ತದೆ. ನಾನು ಬಿಗಿನಿಂಗ್ ಸ್ಟಾರ್ಟ್ ಮಾಡುತ್ತಿದ್ದೇನೆ, ಆದ ಕಾರಣ ನನಗೆ ಭಾಳ ಕಷ್ಟ ಆಗುತ್ತದೆ. ಅದೇ ಸಲ ನಾನು 10 ಪುಷಪ್ ಮಾಡಬೇಕಂತ ಮಾಡಿದ್ದೇನೆ. ನೀವು 10 ಪುಷಪ್ ನೋಡ್ಬೋದು, 10 ಪುಷಪ್ ಇದೆ. 10 ಟೈಮ್ ಪುಷಪ್ಸ್ ಮಾಡಿ ನಾನು ಇದು ಮಾಡುತ್ತಿದ್ದೇನೆ. ಇದಾದ ಮೇಲೆ ಭಾಳ ಕಷ್ಟವಾಗುತ್ತದೆ. ಟ್ರೈ ಮಾಡಕತ್ತಿದ್ದೇನೆ ನಾನು, ಆದ ಕಾರಣ ಇದು ಆಗುತ್ತದೆ. ನೆಕ್ಸ್ಟ್ ಪುಷಪ್ ಈಗ ಸ್ಟಾರ್ಟ್ ಮಾಡುತ್ತಿದ್ದೇವೆ ನಾವು. ಪುಷಪ್ಸ್ ಮಾಡಿ 50 ಮಾಡಿ ನಿಮಗೆ ಆಗುತ್ತದೆ. ಸ್ಟಾರ್ಟಿಂಗ್ ಇದ್ದೀರಂದರೆ 30 ಸಲ ಮಾಡಿ. ಅಭ್ಯಾಸ ಇದೆ ಅಂದರೆ 50 ಸ್ಟಾರ್ಟ್ ಮಾಡಿ. ಡೇ ಬೈ ಡೇ ನೀವು ಇದನ್ನು ಮಾಡ್ಕೊತ ಹೋಗಿರಿ. ನಿಮಗೆ ನಿಮ್ಮ ಹೆಲ್ತ್ ಚಲೋ ಇರುತ್ತದೆ ಹಾಗೂ ನಿಮ್ಮ ಮೈಂಡು ಕೂಡ ಸ್ವಲ್ಪ ಇದಾಗುತ್ತದೆ. ಅದಾದಮೇಲೆ ನಾವು 5 ನಿಮಿಷ ಮೆಡಿಟೇಷನ್ ಮಾಡ್ತೇವೆ. 5 ನಿಮಿಷ ಮೆಡಿಟೇಷನ್ ಮಾಡ್ತಾವಾಗ ನೀವು ಒಂದೇ ವಸ್ತು ಮೇಲೆ ಗಮನ ಇಡುವಾಗ್ತದೆ. ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಹೋಗ್ಬೇಕಾಗ್ತದೆ. ಅಲ್ಲಿ ನೀವು ಗೊತ್ತಾಗ್ತದೆ ಏನಾಗ್ತೈತಿ ಏನಾಗಲ್ಲ ಅಂತೇಳಿ. ಒಂದೇ ಕಡೆ ನಿಮ್ಮ ಫೋಕಸ್ ಎಷ್ಟೈತೆ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ. ನಿಮ್ಮ ಫೋಕಸ್ ಜಾಸ್ತಿ ಆಗ್ತದೆ. ನೀವು ಯಾವುದೇ ಕೆಲಸಕ್ಕೆ ಹೋಗಲಿ, ಯಾವುದೇ ಓದಾಗಿರಲಿ, ನಿಮ್ಮ ಫೋಕಸ್ ಜಾಸ್ತಿ ಆಗ್ತದೆ. ಆದ ಕಾರಣ ಮೆಡಿಟೇಷನ್ ಭಾಳ ಮುಖ್ಯ. ದಿನನಿತ್ಯ 5 ನಿಮಿಷ ಇಲ್ಲ 10 ನಿಮಿಷ ಮಾಡಿರಿ. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಪ್ನೆ. ನಾವು ನಮ್ಮ ಉಸಿರುಗಳನ್ನು ಎಳಿತಾ ನೀವು ನಿಮ್ಮ ಒಂದು ಎಡಗೈಲಿ ಹಿಡಿದು ಉಸಿರನ್ನ ಎಳೀರಿ. ಆಮೇಲೆ ಬಿಡುವಾಗ ಬಲಗಡೆಯಿಂದ ಬಿಡಿರಿ. ಇದರಿಂದ ನಿಮಗೆ ಭಾಳ ಉಸಿರಾಟದ ಪ್ರಾಬ್ಲಮ್ ಆಗೋದಿಲ್ಲ.